ಐತಿಹಾಸಿಕ ಬೆಂಗಳೂರು ಕರಗಗೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 1ನೇ ತಾರೀಕಿನಿಂದ ಐತಿಹಾಸಿಕ ಕರಗ ನಿಗದಿಯಾಗಿದೆ. ಏಪ್ರಿಲ್ 1ಕ್ಕೆ ಬೆಂಗಳೂರು ಕರಗವನ್ನ ಹಮ್ಮಿಕೊಳ್ಳಲಾಗಿದ್ದು 16ನೇ ಬಾರಿ ಕರಗವನ್ನ ಹೊರಲಿದ್ದಾರೆ ಜ್ಞಾನೇಂದ್ರ ಅವರು. ಸತತ 16 ಬಾರಿ ಕರಗವನ್ನ ಹೊತ್ತಿರುವಂತಹ ಇತಿಹಾಸ ಅವರದ್ದು. ಮಾರ್ಚ್ 24ರವರೆಗೂ ಕೂಡ ಕರಗೋತ್ಸವ ಇರುತ್ತೆ. 11 ದಿನಗಳ ಕಾಲ ನಡೆಯುವಂತಹ ಉತ್ಸವ ಮಾರ್ಚ್ 30ಕ್ಕೆ ನಡೆಯಲಿದೆ. ಹಸಿ ಕರಗ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಪ್ರತಿದಿನ ವಿಶೇಷ ಪೂಜೆ, ಮಂಗಳಾರತಿ ಇರುತ್ತೆ. ಐತಿಹಾಸಿಕ ಬೆಂಗಳೂರು ಕರಗ ದಿನಾಂಕ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ಏಪ್ರಿಲ್ 1ರಿಂದ 11 ದಿನಗಳ ಕಾಲ ಕರಗವನ್ನ ನೆರವೇರಿಸಿಕೊಡಲಾಗುತ್ತೆ. 16ನೇ ಬಾರಿಗೆ ಕರಗವನ್ನ ಹೊರೋದಕ್ಕೆ ಜ್ಞಾನೇಂದ್ರ ಅವರು ಕೂಡ ತಯಾರಿಯಾಗಿದ್ದಾರೆ. ಮಾರ್ಚ್ 24ಕ್ಕೆ ಕರಗ ಧ್ವಜಾರೋಹಣವನ್ನ ನೆರವೇರಿಸಲಾಗುತ್ತೆ. 11 ದಿನಗಳ ಕಾಲ ವಿಶೇಷವಾಗಿ ಆರತಿ ದೀಪಗಳು, ಹಸಿ ಕರಗ, ಹೊಂಗಲು ಸೇವೆ, ಕರಗ ಶಕ್ತ್ಯೋತ್ಸವ ಹೀಗೆ ಒಂದೊಂದೇ ಕಾರ್ಯಕ್ರಮಗಳನ್ನ ನೆರವೇರಿಸಲಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ್ಲ. ಪವಿತ್ರ, ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಆಮೇಲೆ ಕರಗ ಹೊರೋರು ಯಾರು ಅನ್ನೋದು ಕೂಡ ಈಗಾಗಲೇ ಹೇಳಿ ಆಗಿದೆ. ಸೊ ಈಗ ತಯಾರಿಗಳ ಕುರಿತಾಗಿ ನಾರ್ಮಲಿ ಯುಗಾದಿ ಮುಗಿದ ನಂತರದಲ್ಲೇ ಆಗುತ್ತು. ನಿರೀಕ್ಷೆ ಇತ್ತಲ್ವಾ ಈ ದಿನಾಂಕದಲ್ಲೇ ಆಗಬಹುದು ಅಂತ? ಏಪ್ರಿಲ್ 1ರಿಂದಲೇ ಈ ಒಂದು ಕರಗ ನಡೆಯುತ್ತೆ. ಸೊ ಮಾರ್ಚ್ 28ರಂದೆಲ್ಲ ಆ ಸಂಭ್ರಮ ಏನಿರುತ್ತೆ, ಸುಮಾರು 11 ದಿನಗಳ ಕಾಲ ಆ ಕರಗ ಉತ್ಸವ ನಡೆಯುತ್ತೆ. ಸೊ ಅದೆಲ್ಲವೂ ಕೂಡ ಸಂಭ್ರಮ ಶುರುವಾಗುತ್ತೆ. ಇನ್ನು ಈ ಬಾರಿ ವಿಶೇಷ ಅಂತಂದ್ರೆ ಮೈಸೂರು ದಸರಾದ ಮಾದರಿಯಲ್ಲೇ ಒಂದಿಷ್ಟು ಬದಲಾವಣೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು, ಜೊತೆಗೆ ಬೆಂಗಳೂರಿನ ಪ್ರಮುಖ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಆಗಿರ್ಬೋದು, ಕಾಟನ್ ಪೇಟೆಗಳಾಗಿರ್ಬೋದು, ಹಡ್ಸನ್ ಸರ್ಕಲ್ ಅಲ್ಲೆಲ್ಲ ವಿದ್ಯುತ್ ದೀಪದ ಅಲಂಕಾರಗಳು, ಈ ರೀತಿಯಲ್ಲಿ ವಿಶೇಷವಾಗಿ ಈ ಬಾರಿ ಮಾಡಬೇಕು ಅನ್ನುವಂತಹ ಯೋಜನೆಯನ್ನ ರೂಪಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಬಾರಿಯ ಕರಗ ಏನಿದೆ ಅದು ತುಂಬಾ ವಿಶೇಷವಾಗಿ ನಡೆಯುವಂತಹ ಸಾಧ್ಯತೆಗಳು ಇದೆ. ಇನ್ನೊಂದು ಕಡೆಗೆ ಜ್ಞಾನೇಂದ್ರ ಅವರೇ ಈ ಬಾರಿಯ ಕರಗವನ್ನ ಕೂಡ ಹೊರತಾರೆ ಅನ್ನುವಂಥದ್ದು ಬಹುತೇಕ ನಿರ್ಧಾರ ಅಂತಿಮವಾಗಿದೆ. ಈ ಬಾರಿ ವ್ಯವಸ್ಥಾಪನಾ ಸಮಿತಿ ಬದಲಾವಣೆಯಾಗಿದೆ. ಇನ್ನೊಂದು ಕಡೆಗೆ ಕರಗದಲ್ಲೂ ಕಮಿಷನ್ ಕಾಟ ಅನ್ನುವಂಥದ್ದಿತ್ತು. ಸೊ ಈ ಬಾರಿ ಮುಜರಾಯಿ ಇಲಾಖೆ ಕಂಪ್ಲೀಟ್ ಆಗಿ ಹಿಂದೆ ಸರಿದಿದೆ. ಜಿಬಿಎ ಹೆಗಲಿಗೆ ಈ ಬಾರಿಯ ಕರಗದ ಜವಾಬ್ದಾರಿಯನ್ನ ವಹಿಸ್ಕೊಟ್ಟಿದೆ. ಅಂದ್ರೆ ಕರಗದ ದುಡ್ಡನ್ನ ರಿಲೀಸ್ ಮಾಡುವಂತದ್ದಿರ್ಬೋದು, ಜೊತೆಗೆ ಅದನ್ನ ಬಳಕೆ ಮಾಡುವಂಥದ್ದು, ಟೆಂಡರ್ ವಿಚಾರ ಎಲ್ಲವೂ ಕೂಡ ಈ ಬಾರಿ ಜಿಬಿಎ ನೋಡ್ಕೊಳ್ಳುತ್ತೆ. ದೇವಸ್ಥಾನದ ಒಳಗಡೆಯ ಸಿದ್ಧತೆ ಏನಿದೆ ಅದನ್ನ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ನೋಡ್ಕೊಳ್ತಾರೆ. ಸೊ ಒಟ್ಟಾರೆಯಾಗಿ ಈ ಬಾರಿ ತುಂಬಾ ವಿಶೇಷವಾಗಿ ನಡೆಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ಸಭೆ ಕೂಡ ಆಯ್ತು. ಶೀಘ್ರದಲ್ಲೇ ಮಗದೊಂದು ಸಭೆಯಾಗಿ ಎಲ್ಲಾ ರೂಪುರೇಷೆಯನ್ನ ಅಂತಿಮಗೊಳಿಸ್ತಾರೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.